ಒಂದೇ ಒಂದು ನಿರ್ಧಾರ ನಿಮ್ಮ ಮುಂದಿನ 10 ವರ್ಷಗಳನ್ನ ಬದಲಾಯಿಸಬಲ್ಲದು. ಜೀವನ ನಿಧಾನವಾಗಿ ಬದಲಾಗ್ತದಂತ ಹೇಳಿ ಹೆಚ್ಚಿನ ಜನರು ಭಾವಿಸ್ತಾರ. ಕೆಲವೊಮ್ಮೆ ಅದು ನಿಜಾನೂ ಹೌದು. ಆದ್ರೆ ಕೆಲವು ಬಾರಿ ಬರೀ ಒಂದು ನಿರ್ಧಾರದಿಂದ ಇಡೀ ಜೀವನನ ಬದಲಾಗ್ಬಿಡ್ತದ. ಅದು ಯಾವ ನಿರ್ಧಾರ ಅಂದ್ರ ತಪ್ಪು ಪರಿಸರದಿಂದ ಹೊರಬರುವುದು, ಹೊಸ ಕೌಶಲ್ಯವನ್ನ ಕಲಿಲಿಕ್ಕೆ ಪ್ರಾರಂಭಿಸೋದು, ನಿಮ್ಮ ಆರೋಗ್ಯವನ್ನ ಗಂಭೀರವಾಗಿ ಪರಿಗಣಿಸೋದು, ಸಮಯವನ್ನ ವ್ಯರ್ಥ ಮಾಡೋದನ್ನ ನಿಲ್ಲಿಸೋದು, ಸುಳ್ಳು ಜನರಿಗೆ ತಪ್ಪು ಜನರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಕಲಿಯೋದು. ಆದ್ರೆ ಈ ಡಿಸಿಷನ್ ತಗೋಬೇಕಾದ್ರೆ ಇರೋ ಒಂದು ರಿಸ್ಕ್ ಏನಂದ್ರ ಇವದನ್ನ ತಗೊಳ್ಬೇಕಾದ್ರ ಅವು ನೋಡ್ಲಿಕ್ಕೆ ಅತ್ಯಂತ ಸಣ್ಣ ವಿಷಯಗತೆ ಕಾಣಿಸ್ತಾವ. ಆದ್ರ ವರ್ಷಗಳ ನಂತರ ಆ ನಿರ್ಧಾರಗಳ ನಿಮ್ಮ ಜೀವನದ ಇಡೀ ದಿಕ್ಕನ್ನ ಬದಲಾಯಿಸ್ತಾವ. ಅದು ನಿಮ್ಗ ಆ ದಿಕ್ ಬದಲಾದ್ಮೇಲೆನೆ ಗೊತ್ತಾಗ್ತದ. ಕಾಲೇಜ್ ಟೈಮ್ನಾಗ ಟೈಮ್ ಪಾಸ್ ಮಾಡ್ಲಾರ್ದ ಪ್ರತಿದಿನ ನಿರಂತರವಾಗಿ ಒಂದು ಕೌಶಲವನ್ನ ಕಲೀಲಿಕ್ಕೆ ನಿರ್ಧಾರ ಮಾಡುವ ಒಬ್ಬ ವಿದ್ಯಾರ್ಥಿ, ಪ್ರತಿ ದಿವಸ 1 ತಾಸು ಮುಂಚೆ ಏಳ್ಲಿಕ್ಕೆ ನಿರ್ಧಾರ ಮಾಡೋ ವ್ಯಕ್ತಿ, ಕುರಿ ಮಂದಿಯನ್ನ ಕುರುಡಾಗಿ ಫಾಲೋ ಮಾಡೋದನ್ನ ನಿಲ್ಲಿಸ್ಲಿಕ್ಕೆ ನಿರ್ಧಾರ ಮಾಡೋ ವ್ಯಕ್ತಿ, ಇವರಿಗೆ ಆರಂಭದೊಳಗ ಇವೆಲ್ಲ ಸಾಮಾನ್ಯ ವಿಷಯಗಳಂತ ಕಾಣಿಸ್ಬೋದು. ಅದರ 10 ವರ್ಷ ಆದ್ಮೇಲೆ ಈ ಡಿಸಿಷನ್ಗಳು ವಿಭಿನ್ನವಾದ ಜೀವನವನ್ನ ಸೃಷ್ಟಿಸ್ತಾವ. ದಿನಾಲೂ ಒಬ್ಬ ಕೌಶಲ್ಯ ಕಲಿಯೋ ವಿದ್ಯಾರ್ಥಿ 10 ವರ್ಷದ ನಂತರ ಯಾವುದೋ ಒಂದು ವಿಷಯದೊಳಗ ಅತಿ ಹೆಚ್ಚು ಪರಿಣಿತ ಆಗಿರಬಹುದು. ದಿನಾಲೂ 1 ತಾಸು ಮುಂಚೆ ಹೇಳೋ ವ್ಯಕ್ತಿ ಅತಿ ದೊಡ್ಡ ಫಿಟ್ನೆಸ್ ಫ್ರೀಕ್ ಆಗಿ ಪರಿಣಮಿಸಬಹುದು. ಗುಂಪನ್ನ ಫಾಲೋ ಮಾಡದಿರೋ ವ್ಯಕ್ತಿ ಸಾವಿರಾರು ಜನ ಫಾಲೋವರ್ಸ್ ಅನ್ನ ಹೊಂದಿರಬಹುದು. ಅನೇಕ ಜನ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ ಫೇಲ್ ಆಗುದಿಲ್ಲ, ಆದ್ರೆ ಅವರು ತಗೋಬೇಕಾಗಿರೋ ಡಿಸಿಷನ್ ಅನ್ನ ಪೋಸ್ಟ್ಪೋನ್ ಮಾಡೋದ್ರಿಂದ ಸೋಲ್ತಾರ. ಯಾವುದೋ ಒಂದು ನಿರ್ಧಾರ ತಗೋಕ್ಕಿಂತ ಮುಂಚೆ ವೇಟ್ ಮಾಡ್ತಾರ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾರ, ಓವರ್ ಥಿಂಕ್ ಮಾಡ್ತಾರ. ಆದ್ರೆ ಈ ಟೈಮ್ ಒಳಗ ಲೈಫ್ ಹ್ಯಾಪನ್ಸ್. ಸಮಯ ತನ್ನ ಪಾಡಿಗೆ ತಾನ ನಿಶಬ್ದವಾಗಿ ಓಡ್ತಾ ಇರ್ತದ. ನಿಮ್ಮ ಭವಿಷ್ಯ ದೊಡ್ಡ ದೊಡ್ಡ ಕ್ಷಣಗಳಿಂದ ನಿರ್ಮಾಣ ಆಗುವುದಿಲ್ಲ, ಬದಲಿಗೆ ವರ್ಷಗಳ ಕಾಲ ನಿರಂತರವಾಗಿ ಪುನರಾವರ್ತಿಸುವ ಸಣ್ಣ ಸಣ್ಣ ನಿರ್ಧಾರಗಳಿಂದಲೇ ಅದು ರೂಪಿತ ಆಗ್ತದ. ಹಾಗಾಗಿ ನಿಮ್ಮನ್ನ ನೀವ ಈ ಕ್ವಶನ್ ಕೇಳ್ಕೋಬೇಡ್ರಿ, 10 ವರ್ಷದ ನಂತರ ನನ್ನ ಜೀವನ ಎಲ್ಲಿ ಇರ್ತದ ಅಂತ ಹೇಳಿ. ಬದಲಾಗಿ ಈ ಕ್ವಶನ್ ಕೇಳ್ರಿ, ನಾನು ಇವತ್ತಿಗೆ ತಗೊಳ್ಬೇಕಾಗಿರೋ ನಿರ್ಧಾರವನ್ನ ಪೋಸ್ಟ್ಪೋನ್ ಮಾಡುವುದು ಯಾವಾಗ ನಿಲ್ಲಿಸ್ಬೇಕು ಅಂತ ಹೇಳಿ.